ಯಾವ ಬೇಕಾದ್ರೂ ಹೋಗ್ಬೋದು ಅಂತ. 6 ಗಂಟೆಗೆ ಲಾಗಿನ್ ಆಗಿ 2 ಗಂಟೆ ರಾತ್ರಿ ಮಾಡಿದ್ದೀನಿ ಜೊಮೊಟೊ. ಆಮೇಲೆ ಎಷ್ಟೋ ಜನ ಏನು ಮಾಡ್ತಾರೆ 10 ಗಂಟೆ 11 ಗಂಟೆಗೆ ಮೇಲೆ ಮಲಗಿಬಿಡ್ತಾರೆ. ಹೋಗಿ ದುನಿಯಾ ನೋಡಿ, ಬೆಂಗಳೂರು ದುನಿಯಾನ 12 ಗಂಟೆ ಮೇಲೆ ಹೆಂಗಿರುತ್ತೆ ಅಂತ. ಒಳ್ಳೊಳ್ಳೆ ಕತೆ ಹುಟ್ಟಿದ್ದಲ್ಲೇ, ಒಳ್ಳೊಳ್ಳೆ ಸೀನ್ ಕ್ರಿಯೇಟ್ ಆಗಿದ್ದಲ್ಲೇ ನನಗೆ. ಹಾಗಾಗಿ ನಾನು ಹೇಳೋಂಥದ್ದು, ನಾನು ಮಾಡೋಕ್ಕಂಥದ್ದು ಇನ್ನೂ ಸ್ವಲ್ಪ. ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಗಿಲ್ಲಿ ಅವರು ಏನಾದ್ರು ಪ್ಲಾನಿಂಗ್ ಇದೆ ನಿಮ್ಗೆ ಹೋಗುವಾಗ ಏನಾದ್ರು ಹೇಳಿ ಹೋಗಿದ್ರ ಹಿಂಗ್ ಮಾಡೋಣ ಈ ರೀತಿ ಬಂದ್ಮೇಲೆ ಈ ರೀತಿ ಪ್ಲಾನಿಂಗ್ಸ್ ಅಂತ ಏನಾದ್ರು? ಅವ್ನಿಗೆ ಒಂದು ಫಾರ್ಮ್ ಹೌಸ್ ಮಾಡಬೇಕು ಅಂತ ಒಂದಿತ್ತು. ಅದನ್ನು ನಡೀತಾ ಐತೆ, ಪ್ರೊಸೆಸಿಂಗ್ ಎಲ್ಲ ನಡೀತಾ ಐತೆ. ಅದು ಖಂಡಿತ ಮಾಡ್ತಾನೆ. ಅದು ಬಿಟ್ಟರೆ ನನ್ನ ಮತ್ತು ಅವನು ವೈಯಕ್ತಿಕವಾಗಿ ಏನು ಪ್ಲ್ಯಾನ್ ಮಾಡಿದರೆ ಅದನ್ನು ಈಗಲೇ ಬಹಿರಂಗವಾಗಿ ನಾವು ಹೇಳಲ್ಲ. ಅದೆಲ್ಲ ಟೈಮ್ ಬರಬೇಕು. ಯಾಕಂದ್ರೆ ನಾವೆಲ್ಲ ಹೇಳ್ಬಿಟ್ಟು ಕೆಲಸ ಮಾಡೋರಲ್ಲ, ಹೇಳ್ದೇ ಕೆಲಸ ಮಾಡೋರು. ಹಾಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಮೇಡಮ್. ಸೊ ನಾವೆಲ್ಲ ಪ್ಲಾನ್ ಮಾಡಿ ಇಟ್ಟಿದ್ದೀವಿ. ನಾವು ಯಾವ ಥರ ಕತೆ ಮಾಡಬೇಕು, ಯಾವ ಥರ ಸಿನಿಮಾ ಕೊಡಬೇಕು, ಇವೆಲ್ಲ ನಾವು ಸ್ಯಾಂಪಲ್ ಕೊಟ್ಟಿರೋದು. ಈ ಸೀರೀಸ್ ಎಲ್ಲ ಮಾಡಿದ್ದೀವಲ್ಲ, ಇದೆಲ್ಲ ಈ ಅಮೂಲ್ಯ ರತ್ನ, ಆರೋಷಿ ಮತ್ತು ನಲ್ಲಿ ಮುಳೆ POT, ಇದೆಲ್ಲ ಸ್ಯಾಂಪಲ್. ಸಿನಿಮಾ ಮಾಡಿದ್ರೆ ಹೆಂಗಿರಬೇಕು, ಜನ ಹೆಂಗೆ ನಗಬೇಕು. ನಿಮ್ಗೆ ಜನ ಬರೋಳು ಥಿಯೇಟ್ರಿಗೆ ಏನಕ್ಕೆ ಬರ್ತಾರೆ? ಎಂಟರ್ಟೈನ್ಮೆಂಟ್ ಅನ್ನೋದು ಬರ್ತಾರೆ. ಸಿನಿಮಾ ಅನ್ನೋದೇ ಎಂಟರ್ಟೈನ್ಮೆಂಟು. ಬಟ್ ನಮ್ಮ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟು ಇರುತ್ತೆ, ಕಲ್ತೋಗೋದು ಎಜುಕೇಷನ್ ಇರುತ್ತೆ. ಅದೆರಡನ್ನೂ ತಾಟಲ್ಲಿ ಇಟ್ಕೊಂಡೇ ಸಿನಿಮಾ ಮಾಡೋದು ನಾವು. ಯಾಕಂದರೆ ಈ ಜನ್ರೇಷನ್ಗೆ